ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್ ಹಿನ್ನೆಲೆಯಲ್ಲಿ ಹಬ್ಬಗಳ ಆಚರಣೆಗೆ ಮಾರ್ಗಸೂಚಿ ಹೊರಡಿಸುವ ಕುರಿತು ಇದೇ 30ರಂದು ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರೇಷ್ಮೆ ಮಾರುಕಟ್ಟೆಯಲ್ಲಿ ಇ ಪೇಮೆಂಟ್ ವ್ಯವಸ್ಥೆ ಶ್ಲಾಘನೀಯ. ಚೈನಾಗೆ ಪರ್ಯಾಯವಾಗಿ ರಾಜ್ಯದ ರೇಷ್ಮೆ ಮಾರುಕಟ್ಟೆ ಉತ್ತೇಜಿಸಲು ಕ್ರಮ. ಸಚಿವೆ ಶೋಭಾ ಕರಂದ್ಲಾಜೆ. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಕಾರ್ಯಯೋಜನೆ. ದೇಶದ ರಕ್ಷಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ವದ್ದು. ಸಚಿವ ರಾಜನಾಥ್ ಸಿಂಗ್. ಹಾಗೂ ಮಹಿಳಾ ಕೇಂದ್ರಿತ ಸಮಸ್ಯೆಗಳನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಭಾರತ ಬದ್ಧ. ಸಬಲೀಕರಣ, ಸುರಕ್ಷತೆಗೆ ಹೆಚ್ಚಿನ ಒತ್ತು. ಸಚಿವೆ ಸ್ಮೃತಿ ಇರಾನಿ. ವಾರ್ತೆಗಳ ವಿವರ. 2 ದಿನಗಳ ತಮ್ಮ ದೆಹಲಿ ಪ್ರವಾಸ ಯಶಸ್ವಿಯಾಗಿದ್ದು, ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ಸಚಿವರುಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತಾವು ಸಲ್ಲಿಸಿರುವ ಎಲ್ಲ ಬೇಡಿಕೆಗಳಿಗೆ ಕೇಂದ್ರ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೆಪ್ಟೆಂಬರ್ನಿಂದ ಪ್ರತಿದಿನ 5 ಲಕ್ಷ ಡೋಸ್ ಲಸಿಕೆ ನೀಡುವ ಪ್ರಸ್ತಾವನೆಗೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಒಪ್ಪಿಗೆ ಸೂಚಿಸಿದ್ದು, ಅಗತ್ಯ ಲಸಿಕೆ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಅದರಂತೆ ಸೆಪ್ಟೆಂಬರ್ ತಿಂಗಳಿಂದ ಪ್ರತಿದಿನ 5 ಲಕ್ಷ ಲಸಿಕೆ ಹಾಕಲು ರಾಜ್ಯ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದರು. ಮಾಡಿದ್ದೀನಿ. ನಮ್ಮ ರಾಜ್ಯಕ್ಕೆ ವ್ಯಾಕ್ಸಿನೇಷನನ್ನು ಹೆಚ್ಚಿನ ಪ್ರಮಾಣ ತರಲು ಮುಖ್ಯವಾಗಿ ಹೋಗಿದ್ದೆ. ಆರೋಗ್ಯ ಸಚಿವರ ಹತ್ರ ಚರ್ಚೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ದಿವಸ 5 ಲಕ್ಷ ನಾವು ವ್ಯಾಕ್ಸಿನೇಷನ್ ಮಾಡೋ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಂಪೂರ್ಣವಾದಂಥ ಬೆಂಬಲ ಬೇಕು ಅಂತ ಕೇಳಿಕೊಂಡಾಗ ಅವರು ಖಂಡಿತವಾಗೂ ನೀವು ಆ ಕಾರ್ಯಕ್ರಮ ಮುಂದುವರಿಸಿ, ನಾನು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀನಿ. ಸ್ಟಾಕ್ಸ್ ಕೂಡ ನಾನು ನೀವು ಹೆಂಗೆ ಕನ್ಸಂಪ್ಷನ್ ಮಾಡ್ತೀರ ಅದರ ಆಧಾರದ ಮೇಲೆ ನಿಮ್ಗೆ ಸ್ಟಾಕ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಒಂದು ಉದ್ದೇಶ ಪ್ರತಿ ದಿವಸ ಕೇಂದ್ರ ಜವಳಿ ಖಾತೆ ಸಚಿವ 5 ಲಕ್ಷ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಎಲ್ಲ ಭೇಟಿ ಮಾಡಿದ್ದು, ಹೊಸ ಜವಳಿ ನೀತಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಬೃಹತ್ ಜವಳಿ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡುವುದಾಗಿಯೂ ಹೇಳಿದ್ದಾರೆ. ಇದರಿಂದ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿಯಲಿದೆ. ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದು, ಜವಳಿ ಪಾರ್ಕ್ ಸ್ಥಾಪನೆಯಿಂದ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಲಭ್ಯವಾಗಿ ಜೀವನ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದರು. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯಿಸಿ, ಈ ಬಾರಿ ದೆಹಲಿಗೆ ಹೋದಾಗ ಕಾರಣಾಂತರಗಳಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಭೇಟಿಯಾಗಲು ಸಾಧ್ಯವಾಗಿಲ್ಲ. ಮುಂದಿನ ಬಾರಿ ದೆಹಲಿಗೆ ತೆರಳಿದಾಗ ಅವರನ್ನು ಭೇಟಿಯಾಗಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು. ಕರ್ನಾಟಕಕ್ಕೆ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡುವ ಸಲುವಾಗಿ ಪ್ರಸ್ತಾವನೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಕಳಿಸ್ಕೊಡ್ತೇವೆ ಅಂದರೆ ಕಳಿಸ್ಕೊಡಿ. ಅದಕ್ಕೆ ನಾನು ಎಲ್ಲ ರೀತಿಯ ಮಂಜೂರಾತಿಗಳನ್ನು ಏನು ಬೇಕು ಕೇಂದ್ರ ಸರ್ಕಾರದಿಂದ, ಸಬ್ಸಿಡಿ ಇತ್ಯಾದಿಗಳು ಅವುಗಳನ್ನು ನಾನು ಮಾಡ್ತೇನೆ. ಮತ್ತು ಎಲ್ಲ ಪ್ರಮುಖ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕಂಪನಿಗಳ ಜೊತೆಗೂ ನಿಮಗೆ ಟೈಪ್ ಮಾಡಿಸ್ಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅದು ಭಾಳ ದೊಡ್ಡ ಪ್ರಮಾಣದ ಎಂಪ್ಲಾಯ್ಮೆಂಟ್ ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಅದು ಮಾಡಿದರೆ ನಮಗೆ ಭಾಳಷ್ಟು ರಾಜ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಸಿಗುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿಂದು ರಾಜ್ಯದ ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಕಾರ್ಯಚಟುವಟಿಕೆ ಹಾಗೂ ಕಾರ್ಯಕ್ಷಮತೆ ಕುರಿತಂತೆ ಪರಿಶೀಲನಾ ಸಭೆ ನಡೆಸಿದರು. ರೇಷ್ಮೆ ಖಾತೆ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ, ಕೃಷಿ ಸಚಿವ ಬಿಸಿ ಪಾಟೀಲ್, ತೋಟಗಾರಿಕೆ ಸಚಿವ ಮುನಿರತ್ನ, ಅಭಿವೃದ್ಧಿ ಆಯುಕ್ತೆ ವಂದಿತಾ ಶರ್ಮಾ, ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರೇಷ್ಮೆ ಮಾರುಕಟ್ಟೆಯಲ್ಲಿ ಜಾರಿಯಲ್ಲಿರುವ ಇ ಪೇಮೆಂಟ್ ಹಾಗೂ ಇ ಟೆಂಡರ್ ಪದ್ಧತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಕೇಂದ್ರ ಸಚಿವರು, ಈ ಯೋಜನೆಗಳು ದೇಶಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ಕರ್ನಾಟಕದ ರೇಷ್ಮೆಗೆ ದೇಶದಲ್ಲಿ ಉತ್ತಮ ಹೆಸರಿದ್ದು, ಬೇಡಿಕೆಯೂ ಇದೆ. ಗುಣಮಟ್ಟದ ರೇಷ್ಮೆಯನ್ನು ಸಮರ್ಪಕವಾಗಿ ಪ್ಯಾಕಿಂಗ್ ಮಾಡಿ ರಫ್ತು ಮಾಡಬೇಕು. ಚೈನಾದ ಮಾರುಕಟ್ಟೆಗೆ ರಾಜ್ಯ ಪೈಪೋಟಿ ನೀಡಬೇಕು. ಚೈನಾಗೆ ಪರ್ಯಾಯವಾಗಿ ರಾಜ್ಯದ ರೇಷ್ಮೆ ಮಾರುಕಟ್ಟೆ ಬೆಳೆಯುವಂತಾಗಬೇಕು. ಆದ್ದರಿಂದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕ್ಲಸ್ಟರ್ ಸ್ಥಾಪಿಸಿ ರೈತ ಉತ್ಪನ್ನ ರಫ್ತಿಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸೂಚಿಸಿದರು.
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ 300 ಹಾಸಿಗೆಗಳ ಸತ್ಯಸಾಯಿ ಸರಳ ಸ್ಮಾರಕ ಆಸ್ಪತ್ರೆ ಮತ್ತು ಮಕ್ಕಳ ತೀವ್ರ ನಿಗಾ ಘಟಕವನ್ನು ಇಂದು ಲೋಕಾರ್ಪಣೆ ಮಾಡಿದರು. ಮಧುಸೂದನ ಸ್ವಾಮೀಜಿ, ಸಚಿವ ಡಾಕ್ಟರ್ ಸುಧಾಕರ್, ಸಂಸದ ಬಿಎನ್ ಬಚ್ಚೇಗೌಡ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇಲ್ಲೆಲ್ಲ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ತಜ್ಞರು ತಮ್ಮ ಉದ್ಯೋಗ ತೊರೆದು ಸೇವಾ ಕಾರ್ಯಕ್ಕಾಗಿ ಆಗಮಿಸುತ್ತಾರೆ. ಸೇವಾ ಮನೋಭಾವ ಸಮಾಜದ ಎಲ್ಲ ಕಡೆ ಬರುವಂತಾಗಬೇಕು ಎಂದು ಹೇಳಿದರು. ರಾಜ್ಯ ಸರ್ಕಾರ ಇತ್ತೀಚೆಗೆ 4,000 ವೈದ್ಯರನ್ನು ನೇಮಕ ಮಾಡಿತ್ತು. ಆದರೆ ಸೇವೆಗೆ ಸೇರಿಕೊಂಡವರು ಕೇವಲ 2,500 ಮಂದಿ ಮಾತ್ರ. ಉಳಿದ 1,500 ಮಂದಿ ರಾಜ್ಯದವರೇ ಆಗಿದ್ದರೂ ಸೇವೆಗೆ ಬರಲಿಲ್ಲ ಎಂದರು. ಇದರ ಅಭಿವೃದ್ಧಿಗೆ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಸಂಪೂರ್ಣವಾಗಿ ಸರ್ಕಾರ ಮಾಡ್ತಿದೆ. ಅವ್ರ ಮುಂದೆ ಏನೇನು ಹೊಸ ಸಂಸ್ಥೆಗಳನ್ನು ಮಾಡಬೇಕಂತೇಳಿ ಮೆಡಿಕಲ್ ಕೋರ್ಟ್ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಾನು DGಗೆ ಇವತ್ತು ಹೋಗಕ್ಕೆ ಹೇಳಿದ್ದೀನಿ. ಅವ್ರು ಹೋಗಿ ಸ್ವಂತ ನೋಡ್ತಾರೆ. 5 ಟೀಮ್ಗಳು ಮಾಡಿದ್ದೇವೆ. ಅಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಅದರ ಪ್ರಗತಿಯನ್ನು ಅಲ್ಲಿ ಪೊಲೀಸರು ಹೇಳ್ತಾರೆ. ಧನ್ಯವಾದ. ಉದ್ಘಾಟನೆಯನ್ನು ಮಾಡಿದ್ದೀನಿ. ಭಾಳ ಸಂತೋಷ ಆಗಿದೆ. ಇರೋ ಫೆಸಿಲಿಟಿಗಳನ್ನೆಲ್ಲ ನೋಡಿದಾಗ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇಲ್ಲೆಲ್ಲ ಇದೆ. ಬಡವರಿಗೆ ಸಂಪೂರ್ಣವಾಗಿ ಯಾವುದೇ ಚಾರ್ಜ್ ಇಲ್ಲದೆ ನಿಕಟೆ ಈ ಸೇವೆ ಮಾಡ್ತಿರುವಂಥದ್ದು ಅಮೋಘವಾದಂಥ ಸೇವೆ ನಮ್ಮ ಸತ್ಸಾಯಿ ಸಂಸ್ಥೆ ಮಧುಸೂದನ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಆಗ್ತಾಯಿದೆ. ಡಾಕ್ಟರ್ ಸುಧಾಕರ್ ಅವರ ಸಹಾಯದಿಂದ ಆಗ್ತಾಯಿದೆ. ಭಾಳ ಸಂತೋಷ ಆಗಿದೆ. ಇಲ್ಲಿ ಬಂದ ಮೇಲೆ ನನಗೆ ಭಾಳಷ್ಟು ಸೇವಾ ಮನೋಭಾವನೆ ಹಾಗೂ ವಿಚಾರದಲ್ಲಿ ಭಾಳಷ್ಟು ಸ್ಫೂರ್ತಿ ತಗೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಇದರ ಅಭಿವೃದ್ಧಿಗೆ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಸಂಪೂರ್ಣವಾಗಿ ಸರ್ಕಾರ ಮಾಡ್ತಿದೆ. ಅವ್ರ ಮುಂದೆ ಏನೇನು ಹೊಸ ಸಂಸ್ಥೆಗಳನ್ನು ಮಾಡಬೇಕಂತೇಳಿ ಮೆಡಿಕಲ್ ಕೋರ್ಟ್ ಏನು ವೈದ್ಯಕೀಯ ಕಾಲೇಜ್ ಏನು ಮಾಡಬೇಕು ಎಲ್ಲರಿಗೂ ನಮ್ಮ ಸಾಕು. ಪೊಲೀಸರು ತನಿಖೆ 2 ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಲಕ್ನೋದಲ್ಲಿಂದು ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಸೈನಿಕ ಶಾಲೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಸಂಪೂರ್ಣಾನಂದ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ನಾರಿ ಸಶಕ್ತೀಕರಣದ ಪ್ರಮುಖ ಹೆಜ್ಜೆ ಎಂದರೆ ಮಹಿಳೆಯರ ಶಿಕ್ಷಣ, ಅವರ ಶಿಕ್ಷಣಕ್ಕೆ ಸಮಾನ ಅವಕಾಶ ಕಲ್ಪಿಸುವುದು ಸಶಕ್ತೀಕರಣದ ಮೊದಲ ಹೆಜ್ಜೆ. ಈ ಸೈನಿಕ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಅವಕಾಶ ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಕಳೆದ ಆಗಸ್ಟ್ 15ರ ಭಾಷಣದಲ್ಲಿ ಮಹಿಳೆಯರಿಗೂ ಸೈನಿಕ ಶಾಲೆಯಲ್ಲಿ ಪ್ರವೇಶ ನೀಡುವ ಬಗ್ಗೆ ಪ್ರಸ್ತಾಪಿಸಿದ್ದರು. ಉತ್ತರ ಪ್ರದೇಶ ಸರ್ಕಾರ ಕಳೆದ 3 ವರ್ಷಗಳ ಹಿಂದೆಯೇ ಈ ನಿರ್ಧಾರ ಕೈಗೊಂಡು ಜಾರಿಗೆ ತಂದಿದೆ. ದೇಶದ ಬೇರೆ ಸೈನಿಕ ಶಾಲೆಗಳಲ್ಲಿ ಈ ವರ್ಷದಿಂದ ಹೆಣ್ಣು ಮಕ್ಕಳಿಗೆ ಪ್ರವೇಶ ದೊರೆತರೆ ಇಲ್ಲಿ ಕಳೆದ 3 ವರ್ಷಗಳಿಂದಲೂ ಪ್ರವೇಶ ನೀಡಲಾಗುತ್ತಿದೆ. ವೀರರೊಂದಿಗೆ ವೀರಾಂಗನೆಯರು ಭಾರತ ಮಾತೆಯ ಸೇವೆ ಮಾಡುತ್ತಿದ್ದಾರೆ. ಈ ಬಾರಿ ಹೆಣ್ಣು ಮಕ್ಕಳು NDA ಪರೀಕ್ಷೆಯನ್ನು ಬರೆಯಲಿದ್ದಾರೆ ಎಂದರು. ಇಲ್ಲಿ ಕ್ರೀಡೆಯ ಮೌಲ್ಯದೊಂದಿಗೆ ದೇಶಭಕ್ತಿಯ ಭಾವನೆಯನ್ನು ಬಿತ್ತಲಾಗುತ್ತಿದ್ದು ಶಿಕ್ಷಣ ಪಡೆದ ಬಹಳಷ್ಟು ವಿದ್ಯಾರ್ಥಿಗಳು ಸೇನೆಯ ಪ್ರಮುಖ ಹುದ್ದೆಗಳಲ್ಲಿದ್ದಾರೆ. ವೈದ್ಯಕೀಯ, ಇಂಜಿನಿಯರಿಂಗ್, ಕಾನೂನು, ನಾಗರಿಕ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ್ದಾರೆ. ಸೈನಿಕ ಭಾವನೆಯಿಂದ ಕ್ರೀಡಾ ಮೈದಾನದಲ್ಲಿ ಇಳಿದ ಕ್ರೀಡಾಪಟುಗಳಾದ ಧ್ಯಾನ್ ಚಂದ್, ಮಿಲ್ಖಾ ಸಿಂಗ್, ನೀರಜ್ ಚೋಪ್ರಾ ಅವರ ಇತಿಹಾಸದ ಉದಾಹರಣೆ ನಮ್ಮ ಮುಂದಿದೆ ಎಂದರು. ವಾಸ್ತವವಾಗಿ ಚರಿತ್ರೆ ನಿರ್ಮಾಣವೇ ಸೈನಿಕ ಶಾಲೆಗಳ ವಿಶೇಷತೆಯಾಗಿದೆ. ಚರಿತ್ರೆಯ ಬಲವೇ ದೇಶಕ್ಕಾಗಿ ಸಮಸ್ತವನ್ನು ಸಮರ್ಪಿತಗೊಳಿಸುವ ಭಾವನೆಯ ಆಧಾರವಾಗಿದೆ ಎಂದರು. ಮನೋಜ್ ಕುಮಾರ್ ಪಾಂಡೆ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ನೀಡಿದರು. ದೇಶದ ಹೆಸರನ್ನು ಬೆಳಗಿಸಿದರು. ಅವರ ಪಾಲಕರಿಗೆ ಇಡೀ ದೇಶದ ಪರವಾಗಿ ನಮನ ಸಲ್ಲಿಸುವುದಾಗಿ ಹೇಳಿದರು. ಸೈನಿಕರಲ್ಲಿರುವ ನನ್ನ ಪ್ರತಿ ಕೆಲಸವು ದೇಶಕ್ಕಾಗಿ ಎನ್ನುವ ಭಾವನೆಯನ್ನು ಸಾಮಾನ್ಯ ನಾಗರಿಕರು ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಉಪಸ್ಥಿತರಿದ್ದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಮಹಾರಾಷ್ಟ್ರದ ಪುಣೆಯಲ್ಲಿರುವ ರಕ್ಷಣಾ ತಾಂತ್ರಿಕ ಸಂಸ್ಥೆಯಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿರುವ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು.
ಈ ಸಂದರ್ಭ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಆತ್ಮನಿರ್ಭರ ಮಾಡುವ ಕನಸನ್ನು ಹೊಂದಿದ್ದು ಅದನ್ನು ಸಾಕಾರಗೊಳಿಸುವತ್ತ ಹೆಜ್ಜೆ ಇಟ್ಟಿದ್ದೇವೆ ಎಂದರು. ರಕ್ಷಣಾ ತಂತ್ರಜ್ಞಾನ ಪರಿಣಿತರು ಹಾಗೂ ಸರ್ಕಾರಿ ಸೇರಿ ದೇಶದ ಪ್ರಗತಿಗಾಗಿ ಕೆಲಸ ಮಾಡಬೇಕಿದೆ. ಮುಂದುವರಿದ ತಂತ್ರಜ್ಞಾನದ ಸಹಕಾರವಿಲ್ಲದೆ ಭಾರತವನ್ನು ಸೂಪರ್ ಪವರ್ ರಾಷ್ಟ್ರವನ್ನಾಗಿಸುವುದು ಸಾಧ್ಯವಿಲ್ಲ. ದೇಶದ ರಕ್ಷಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಬಹಳ ಮುಖ್ಯವಾಗಿದ್ದು ಭವಿಷ್ಯವನ್ನು ನಾವು ರೂಪಿಸಬಹುದು ಎಂದರು. ದೇಶದ ಅಭಿವೃದ್ಧಿಗಾಗಿ ರಕ್ಷಣಾ ಸಚಿವಾಲಯದಿಂದ ಹಲವಾರು ಕ್ರಮ ಕೈಗೊಳ್ಳಲಾಗಿದೆ. ಸೇನಾ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳು, ಕೈಗಾರಿಕಾ ವಲಯ ಹಾಗೂ ಸರ್ಕಾರ ಜತೆಯಾಗಿ ಒಂದು ವೇದಿಕೆಯಲ್ಲಿ ಜ್ಞಾನ ಹಾಗೂ ಉತ್ತಮ ಪದ್ಧತಿಗಳನ್ನು ವಿನಿಮಯ ಮಾಡಿಕೊಂಡು ಆವಿಷ್ಕಾರದ ಪಥದಲ್ಲಿ ಮುನ್ನಡೆಯಲು ಅನುಕೂಲವಾಗುವಂತೆ ರಕ್ಷಣಾ ಸಚಿವಾಲಯ ವಿನೂತನ ಯೋಜನೆಗಳನ್ನು ರೂಪಿಸಿದೆ ಎಂದರು. लेकिन जो कुछ भी आप लोगों ने काम किया है, जो भी हमने प्रोडक्ट्स देखे हैं, उस आधार पर मैं कह सकता हूं कि सचमुच ये इंस्टीट्यूट बहुत कुछ कर सकता है। और हमारे प्रधानमंत्री का जो एक स्वप्न है कि भारत एक आत्मनिर्भर भारत, सेल्फ रिलायंट इंडिया बननी चाहिए, तो आप जैसे यहां हाईली टैलेंटेड लोग बैठे हो, ऐसे साइंटिस्ट बैठे हो, क्यों नहीं भारत आत्मनिर्भर बनेगा। मैं कॉन्फिडेंट हूं। नई नई नीश टेक्नोलॉजीज, कोई वाल्व करना, यह सब सारा काम इस इंस्टीट्यूट के माध्यम से हो रहा है। यह देखकर मुझे बहुत खुशी हुई है और मैं सचमुच आप सबको, वाइस चांसलर से लेकर नीचे तक, आप सबको मैं इसके लिए अपनी तहे दिल में बधाई देता हूं कि जिस तरीके का आप लोग काम कर रहे हैं। फ्यूचर की टेक्नोलॉजीज को आइडेंटिफाई करना और हमारी मैन पावर को ट्रेंड करना, ये दोनों काम आप लोग कर रहे हैं। और देश की सुरक्षा में टेक्नोलॉजी का कितना इंपॉर्टेंस है, ये आपको बताने की जरूरत नहीं है। मैं तो अब सुरक्षा की ही बात नहीं करता, मैं तो ये कहता हूं कि सचमुच हम भारत को यदि कभी 10 साल बाद, 15 साल बाद, 20 साल बाद ಸೂಪರ್ ಪವರ್ यदि हम बनाना चाहते हैं। ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರಿಂದು ಲೇಹ್ನಲ್ಲಿ ಆಯೋಜಿಸಲಾಗಿದ್ದ ಪಂಚಾಯತ್ ರಾಜ್ ಸಂಸ್ಥೆಗಳ ಸಶಕ್ತೀಕರಣಕ್ಕಾಗಿ ಸಂಸದೀಯ ಸಂಪರ್ಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಜನರು ತಮ್ಮ ಪ್ರತಿನಿಧಿಗಳ ಮೂಲಕ ಕಾನೂನು ರೂಪಿಸುವಲ್ಲಿ ಭಾಗವಹಿಸಬೇಕು. ಜನಪ್ರತಿನಿಧಿಗಳು ಕಾನೂನು ರೂಪಿಸುವಾಗ ಸಾಮಾನ್ಯ ಜನರ ಭಾವನೆಗಳನ್ನು ಪರಿಗಣಿಸಬೇಕು. ಜನರ ಭಾವನೆಗಳಿಗೆ ಅನುರೂಪವಾಗಿ ಯೋಜನೆಗಳನ್ನು ರೂಪಿಸಬೇಕು ಎಂದರು. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಕೇವಲ ಸಮಸ್ಯೆಗಳ ಕುರಿತು ಚರ್ಚೆ ಮಾಡುವುದಿಲ್ಲ. ಉತ್ತಮ ಆಡಳಿತ ಸಂಸ್ಥೆಗಳಲ್ಲಿ ಜನರ ಸಾಮಾಜಿಕ ಆರ್ಥಿಕ ಜೀವನದಲ್ಲಿ ಏನು ಬದಲಾವಣೆ ತರಬಹುದೆಂದು ವಿಚಾರ ಮಾಡಲಾಗುತ್ತದೆ. ಗ್ರಾಮ ಪಂಚಾಯಿತಿಗಳು ಜನರ ಆರ್ಥಿಕತೆಯ ಉತ್ತೇಜನಕ್ಕೆ ಅವರ ಆತ್ಮನಿರ್ಭರತೆಗೆ ಯೋಜನೆ ರೂಪಿಸಬೇಕು. ಯಾವ ರೀತಿ ಆತ್ಮನಿರ್ಭರ ಗ್ರಾಮಗಳನ್ನು ರೂಪಿಸಬೇಕೆಂದು ಚಿಂತನೆ ನಡೆಸಬೇಕು. ನಮ್ಮ ಕರಕುಶಲ ವಸ್ತುಗಳು, ಕಲೆ, ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪಿಸಲು ಕ್ರಮ ಕೈಗೊಳ್ಳಬೇಕು. ಆಗ ಉತ್ಪನ್ನಗಳಿಗೆ ಉತ್ತಮ ದರ ದೊರೆತು ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶ ಹೆಚ್ಚುತ್ತದೆ. ಆರ್ಥಿಕ ಪರಿಸ್ಥಿತಿಯೂ ಉತ್ತಮಗೊಳ್ಳುತ್ತದೆ. ಕೆಳಸ್ತರದ ಪ್ರಜಾಪ್ರಭುತ್ವ ವ್ಯವಸ್ಥೆ ದೃಢಗೊಂಡಾಗ ಇವೆಲ್ಲವೂ ಸಾಧ್ಯವಾಗುತ್ತದೆ. ಗ್ರಾಮಸಭೆ ಹಾಗೂ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮಗಳ ಪ್ರಗತಿಗಾಗಿ ಸಂಕಲ್ಪದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದರು. आज लोकतंत्र में केवल समस्या अभावों की चर्चा नहीं होती। अच्छी लोकतांत्रिक संस्थाओं के अंदर सामाजिक और आर्थिक स्तर पर क्या बदलाव हो सकता है, व्यक्ति के सामाजिक जीवन में क्या बदलाव कर सकते हैं, उसके आर्थिक जीवन में क्या बदलाव हो सकता है, हम किस तरीके से आत्मनिर्भर गांव बने, हमारे उत्पाद, हमारे हस्तकला, हमारे प्रोडक्ट को किस तरीके से हम राष्ट्रीय अंतर्राष्ट्रीय बाजार उपलब्ध करा सकते हैं। आज लद्दाख की कई चीजें जिनका ठीक से जानकारी देश और दुनिया को मिलेगी तो प्रोडक्ट की कीमत भी बढ़ेगी और स्थानीय लोगों को रोजगार भी मिलेंगे।
ಬಳಿಕ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ, ನಗರಸಭೆ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಜನರ ಸಹಭಾಗಿತ್ವ ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು, ಪ್ರಜಾಪ್ರಭುತ್ವದ ಬಲವರ್ಧನೆಗಾಗಿ ಎಲ್ಲ ಸಂಸ್ಥೆಗಳು ಜತೆಯಾಗಿ ಉತ್ತಮ ಪದ್ಧತಿಗಳನ್ನು ವಿನಿಮಯ ಮಾಡಿಕೊಳ್ಳಬೇಕು ಎಂದರು. ಕೇಂದ್ರಾಡಳಿತದ ಪ್ರದೇಶವಾಗಿ ಬದಲಾದ ಬಳಿಕ ಲಡಾಖ್ನಲ್ಲಿ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ, ಪ್ರವಾಸೋದ್ಯಮ ಉತ್ತಮಗೊಳ್ಳುತ್ತಿದೆ ಎಂದರು. ಲಿಂಗಾಧಾರಿತ ಹಾಗೂ ಮಹಿಳಾ ಕೇಂದ್ರಿತ ಸಮಸ್ಯೆಗಳನ್ನು ಆದ್ಯತೆ ಮೇರೆಗೆ ಪರಿಹರಿಸುವುದು ಭಾರತದ ಬದ್ಧತೆಯಾಗಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ. ಮಹಿಳಾ ಸಶಕ್ತೀಕರಣದ ಮೇಲೆ ಇದೇ ಮೊದಲ ಬಾರಿಗೆ ನಡೆದ G20 ರಾಷ್ಟ್ರಗಳ ಸಮಾವೇಶದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ ಅವರು G20 ರಾಷ್ಟ್ರಗಳ ಸಹಭಾಗಿತ್ವದೊಂದಿಗೆ ಮಹಿಳಾ ಮತ್ತು ಲಿಂಗಾಧಾರಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ ಎಂದರು. ಮಹಿಳೆಯರ ಸಬಲೀಕರಣ, ರಕ್ಷಣೆ, ಸುರಕ್ಷತೆಗಾಗಿ ಮತ್ತು ಉತ್ತಮ ಆರೋಗ್ಯ ಸೇವೆ ಒದಗಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅವರು ಮಾಹಿತಿ ನೀಡಿದರು. ರೈತರು ಮತ್ತು ವಿಜ್ಞಾನಿಗಳ ಸಾಮರ್ಥ್ಯದ ಆಧಾರದ ಮೇಲೆ ಭಾರತ ವಿಶ್ವವನ್ನು ಮುನ್ನಡೆಸಬಲ್ಲದು ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನಿನ್ನೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕ ಅಭಿಯಾನಕ್ಕೆ ಚಾಲನೆ ನೀಡಿದ ಅವರು, ಭಾರತ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅಪಾರ ಪ್ರಗತಿ ಸಾಧಿಸಿದೆ. ನಮ್ಮ ರೈತರು ಮತ್ತು ವಿಜ್ಞಾನಿಗಳ ಸಾಮರ್ಥ್ಯ ಅಗಾಧವಾಗಿದೆ. ಒಂದೊಮ್ಮೆ ವಿಶ್ವಮಟ್ಟದಲ್ಲಿ ಸ್ಪರ್ಧಿಸಿದರೆ ಎಲ್ಲ ಸರಕು ಉತ್ಪಾದನೆಯಲ್ಲಿ ಭಾರತ ಪ್ರಥಮ ಸ್ಥಾನ ಪಡೆಯಲಿದೆ ಎಂದು ಹೇಳಿದರು. ಉತ್ಪಾದಕತೆ ಹೆಚ್ಚಿರುವುದು ಎಲ್ಲರಿಗೂ ಹೆಮ್ಮೆ ಮತ್ತು ಸಂತಸದ ಸಂಗತಿಯಾಗಿದೆ. ದೇಶ ಸ್ವತಂತ್ರಗೊಂಡು 75 ವರ್ಷ ಪೂರೈಸುತ್ತಿರುವ ಸಮಯದಲ್ಲಿ ದೇಶ ಎದುರಿಸುತ್ತಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರದ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದರು. ಭಾರತದ ಉತ್ಪನ್ನಗಳು ಜಾಗತಿಕ ಗುಣಮಟ್ಟಕ್ಕೆ ಅನುಗುಣವಾಗಿರಬೇಕು. ಇದು ಸರ್ಕಾರ ಹಾಗೂ ರೈತರ ಜವಾಬ್ದಾರಿಯಾಗಿದೆ. ಹೆಚ್ಚು ಬೆಲೆ ದೊರಕುವ ಬೆಳೆಗಳನ್ನು ಬೆಳೆಯಲು ರೈತರು ಆಸಕ್ತಿ ತೋರಬೇಕು. ಪರಿಸರ ಸ್ನೇಹಿ ಕೃಷಿ ಪದ್ಧತಿ ಅನುಸರಿಸುವ ಮೂಲಕ ಸುಶಿಕ್ಷಿತ ಯುವಕರು ಕೃಷಿಯತ್ತ ಒಲವು ಬೆಳೆಸಿಕೊಳ್ಳಬೇಕು ಎಂದರು. सस्ता बनाने की इच्छा रखते हैं और जिस प्रकार की किसान की अपेक्षा सरकारों से रहती है, यह तभी संभव हो पाएगा जब हमारी कोशिश हो कि ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ದೇಶಾದ್ಯಂತ ಪ್ರತಿಮಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ಸಂವಿಧಾನ ನಿರ್ಮಾಣದ ವಿವಿಧ ಪ್ರಕ್ರಿಯೆ ಹಾಗೂ ಸಂವಿಧಾನದಲ್ಲಿರುವ ಪ್ರಮುಖ ಅಂಶಗಳ ಕುರಿತು ಮಾಹಿತಿ ನೀಡುವ ಅಂತರ್ಜಾಲ ಭಾವಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಯುವಕರು ಸುಲಭವಾಗಿ ಸಂವಿಧಾನವನ್ನು ಅರಿಯುವಂತಾಗಬೇಕು ಎನ್ನುವ ಉದ್ದೇಶದಿಂದ ಈ ಫೋಟೋ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ದೇಶದ ಇತಿಹಾಸದ ಗರಿಮೆಯನ್ನು ಚಿತ್ರಗಳ ಮೂಲಕ ವ್ಯಕ್ತಪಡಿಸುವ ಅಪರೂಪದ ಅವಕಾಶ ಚಿತ್ರೋದ್ಯಮಕ್ಕಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಮುನ್ನಡೆಯಬೇಕು. ಸಿನಿಮಾಗಳು ನಮ್ಮ ಸಮಾಜದ ಪ್ರತಿಬಿಂಬವಾಗಿವೆ ಎಂದರು. The original constitution contained a total of 1,17,369 words in English version, with 395 articles in 22 parts and 8 schedules. Now we all know that the committee was chaired by Dr. Bhimrao Ambedkar, but it took almost 3 years to complete the Constitution. The Constituent Assembly meeting for the first time on 9th of December 1946 undertook extensive debates and discussions for a period of nearly 3 years. It is little known that the original Constitution of India was neither typed or printed. Honorable Prime Minister wishes ಕೇಂದ್ರ ಸಂಸ್ಕೃತಿ ಸಚಿವ ಜಿ ಕಿಶನ್ ರೆಡ್ಡಿ 2047ಕ್ಕೆ ಭಾರತ ಸ್ವಾತಂತ್ರ್ಯ ಪಡೆದು 100 ವರ್ಷಗಳಾಗುತ್ತವೆ. ಅಂದಿನ ಸಮಯಕ್ಕೆ ಯಾವ ಸ್ವರೂಪದಲ್ಲಿ ದೇಶ ಬೆಳವಣಿಗೆ ಹೊಂದಿರಬೇಕೆನ್ನುವ ಕಲ್ಪನೆಯೊಂದಿಗೆ ಮುಂದೆ ಸಾಗಬೇಕು. ವಿಶ್ವದೆದುರು ಭಾರತ ಬೆಳಗುವಂತಾಗಲು ಎಲ್ಲರೂ ಸೇರಿ ಕೆಲಸ ಮಾಡಬೇಕೆಂದು ತಿಳಿಸಿದರು. Independence Day celebrations. Film is an extremely today a powerful medium that can be easily leveraged to involve the youth. एक चित्र मैं 1 घंटा भाषण देने से
एक चित्र बताने से 1 मिनट में एक प्रॉपर मैसेज जनता के बीच में, गांवों के बीच में, नौजवानों के बीच में जाते हैं। ಈ ಸಮಯದಲ್ಲಿ ಚಿತ್ರಾಂಜಲಿ ಅಟ್ 75 ಎನ್ನುವ ಚಲನಚಿತ್ರಗಳ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಳೆದ 75 ವರ್ಷಗಳಲ್ಲಿ ರಾಷ್ಟ್ರಭಕ್ತಿ ಬಿಂಬಿಸುವ ಚಿತ್ರಗಳ ಪೋಸ್ಟರ್ಗಳನ್ನು ಒಳಗೊಂಡ ಭಿತ್ತಿಚಿತ್ರ ಇದಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಮೀನಾಕ್ಷಿ ಲೇಖಿ, ಅರ್ಜುನ್ ರಾಮ್ ಮೇಘ್ವಾಲ್ ಸೇರಿ ಹಲವರು ಉಪಸ್ಥಿತರಿದ್ದರು. ಅಫ್ಘಾನಿಸ್ತಾನದ ಕಾಬೂಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಗೆ ಸಂಭವಿಸಿದ ಬಾಂಬ್ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 103ಕ್ಕೆ ಏರಿದೆ. 13 ಅಮೆರಿಕ ಸೈನಿಕರು ಸೇರಿದಂತೆ ಕನಿಷ್ಠ 90 ಅಫ್ಘನ್ ನಾಗರಿಕರು ಮೃತಪಟ್ಟಿದ್ದಾರೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿರುವುದಾಗಿ ವರದಿಯಾಗಿದೆ. 150 ಮಂದಿ ಗಾಯಗೊಂಡಿದ್ದಾರೆ. ಈ ನಡುವೆ ಅಮೆರಿಕ ಹಾಗೂ ಬ್ರಿಟನ್ ಸೇರಿದಂತೆ ಹಲವು ರಾಷ್ಟ್ರಗಳು ತಮ್ಮ ನಾಗರಿಕರನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಮುಂದುವರಿಸುತ್ತಿವೆ. ಅತ್ಯಾಚಾರ ಪ್ರಕರಣದ ತನಿಖೆ ಪ್ರಾಮಾಣಿಕವಾಗಿ ನಡೆಯುತ್ತಿದ್ದು ತಪ್ಪಿತಸ್ಥರನ್ನು ಆದಷ್ಟು ಬೇಗ ಬಂಧಿಸಲಾಗುವುದು ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಮೈಸೂರಿನಲ್ಲಿಂದು ತಿಳಿಸಿದರು. ಮಾಧ್ಯಮದವರೊಂದಿಗೆ ಅವರು ಆರೋಪಿಗಳ ಪತ್ತೆಗಾಗಿ ತಂಡ ರಚಿಸಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಸಂತ್ರಸ್ತೆ ಇದುವರೆಗೂ ಯಾವುದೇ ಮಾಹಿತಿ ನೀಡಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು. ತನಿಖೆ ಖಂಡಿತವಾಗೂ ಹಿಡಿತಾರೆ ಅನ್ನುವಂಥ ಭಾವನೆ ಇದೆ ಸರ್. ಆರೋಪಿಗಳು ಪತ್ತೆ ಆಗ್ತಾರೆ, ಸ್ವಲ್ಪ ಸಮಯಾವಕಾಶ ಬೇಕು. ಗೊತ್ತಿಲ್ಲ ಇನ್ನು, ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ವಿಚಾರಣೆಗೆ ಅಡೆತಡೆ ಆಗುತ್ತೆ, ತೊಂದರೆ ಆಗ್ತದೆ. ನಾನು ಈ ಹಂತದಲ್ಲಿ ಏನು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿದ್ದು ಒಟ್ಟಾರೆ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ಗೆ ಸಂಬಂಧಪಟ್ಟಿದ್ದು ಚರ್ಚೆ ಮಾಡ್ತೀನಿ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ 24 ಕೆರೆಗಳಿಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಸುತ್ತೂರು ಏತ ನೀರಾವರಿ ಯೋಜನೆ ಮೂಲಕ ನೀರು ಹರಿಸಲಾಗುವುದು ಎಂದು ಸಹಕಾರ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಚಾಮರಾಜನಗರದಲ್ಲಿಂದು ಹೇಳಿದ್ದಾರೆ. ಸುತ್ತೂರು ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಿರ್ಮಾಣಗೊಂಡಿರುವ ಸುತ್ತೂರು ಏತ ನೀರಾವರಿ ಯೋಜನೆಯ ಅಂತಿಮಗೊಂಡಿರುವ ಕಾಮಗಾರಿಯನ್ನು ಅವರು ಪರಿಶೀಲಿಸಿದರು. ಈ ವೇಳೆ ಶಾಸಕರಾದ ಎನ್. ಮಹೇಶ್, ನಿರಂಜನ್ ಕುಮಾರ್, ಪುಟ್ಟರಂಗಶೆಟ್ಟಿ, ಯತೀಂದ್ರ ಸಿದ್ದರಾಮಯ್ಯ ಕಾವೇರಿ ನೀರಾವರಿ ನಿಗಮದ ಎಂಜಿನಿಯರ್ಗಳ ಜೊತೆ ಸಭೆ ನಡೆಸಿದರು. ಬಳಿಕ ಸಚಿವರು ಕುಡಿಯುವ ನೀರಿಗಾಗಿ 24 ಕೆರೆಗಳಿಗೆ ಕಬಿನಿ ನದಿಯಿಂದ 233 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರು ಹರಿಸಲಾಗುವುದು. ಸುತ್ತೂರು ಏತ ನೀರಾವರಿ ಯೋಜನೆ ಮೂಲಕ ಈ ಕಾರ್ಯ ಕೈಗೊಳ್ಳಲಾಗುವುದು ಎಂದರು. ಸುತ್ತೂರು ಏತ ನೀರಾವರಿ ಯೋಜನೆಯ ತಾಂತ್ರಿಕ ತೊಂದರೆಗಳನ್ನು ಪರಿಹರಿಸಿ ಆಗಸ್ಟ್ 31ರಿಂದ ಸಮೀಪದ 11 ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಆರಂಭಿಸಲಾಗುವುದು. 2ನೇ ಹಂತದಲ್ಲಿ ಉಳಿದ 13 ಕೆರೆಗಳಿಗೆ ನೀರು ಹರಿಸಲಾಗುವುದು ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಹಿನ್ನೆಲೆಯಲ್ಲಿ ಹಬ್ಬಗಳ ಆಚರಣೆಗೆ ಮಾರ್ಗಸೂಚಿ ಹೊರಡಿಸುವ ಕುರಿತು ಇದೇ 30ರಂದು ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರೇಷ್ಮೆ ಮಾರುಕಟ್ಟೆಯಲ್ಲಿ ಇ ಪೇಮೆಂಟ್ ವ್ಯವಸ್ಥೆ ಶ್ಲಾಘನೀಯ, ಚೈನಾಗೆ ಪರ್ಯಾಯವಾಗಿ ರಾಜ್ಯದ ರೇಷ್ಮೆ ಮಾರುಕಟ್ಟೆ ಉತ್ತೇಜಿಸಲು ಕ್ರಮ, ಸಚಿವೆ ಶೋಭಾ ಕರಂದ್ಲಾಜೆ. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಕಾರ್ಯಯೋಜನೆ, ದೇಶದ ರಕ್ಷಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ವದ್ದು, ಸಚಿವ ರಾಜನಾಥ್ ಸಿಂಗ್. ಹಾಗೂ ಮಹಿಳಾ ಕೇಂದ್ರಿತ ಸಮಸ್ಯೆಗಳನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಭಾರತ ಬದ್ಧ, ಸಬಲೀಕರಣ, ಸುರಕ್ಷತೆಗೆ ಹೆಚ್ಚಿನ ಒತ್ತು, ಸಚಿವೆ ಸ್ಮೃತಿ ಇರಾನಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.